ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ರಾಯಚೂರು ಮತ್ತು ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಬಗ್ಗೆ ಮತ್ತು ತಿಳಿದುಕೊಳ್ಳೋಣ ಮತ್ತು ವಿಜಯನಗರ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಚಾನಲನ್ನು. ಆದಷ್ಟು ಸ್ಪರ್ಧಾರ್ಥಿಗಳಿಗೆ ತಲುಪಲಿ ಎಂದು ನಮ್ಮ ಆಶಯ ಅಷ್ಟೇ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿರುವ ತಾಲೂಕುಗಳು ಬಂದುಬಿಟ್ಟು ಒಟ್ಟು ರಾಯಚೂರು, ಸಿಂಧನೂರು, ಲಿಂಗಸೂರು ಮತ್ತು ಮಾನ್ವಿ, ದೇವದುರ್ಗ, ಸಿರಿವಾರ, ಮಸ್ಕಿ. 2021ರಲ್ಲಿ ಕೇಂದ್ರ ಗೃಹ ಸಚಿವಾಲಯ ನಡೆಸಿದ ಸಮೀಕ್ಷೆಯಲ್ಲಿ ಭಾರತದ 5ನೇ ಅತ್ಯುತ್ತಮ ಮತ್ತು ಕರ್ನಾಟಕದ ಮೊದಲ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣೆ ಪಾತ್ರವಾಗಿದೆ. ಭಾರತದ ಅತ್ಯುತ್ತಮ ಪೊಲೀಸ್ ಠಾಣೆ ದೆಹಲಿಯ ಸದರ್ ಬಜಾರ್ ಪೊಲೀಸ್ ಠಾಣೆಯಾಗಿದೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ. ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ರಾಯಚೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆಯಾಗಿದೆ. ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತವರು ಜಿಲ್ಲೆಯಾಗಿದೆ ಮತ್ತು ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು. RTPS ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇಲ್ಲಿದೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿರುವ ಉಷ್ಣ ಶಾಖ ವಿದ್ಯುತ್ ಸ್ಥಾವರವು ಕರ್ನಾಟಕದ ಪ್ರಥಮ ಉಷ್ಣ ಶಾಖ ವಿದ್ಯುತ್ ಸ್ಥಾವರವಾಗಿದೆ. ಇದು ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುತ್ತಿರುವಂತಹ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಸ್ನೇಹಿತರೆ, 1985ರಲ್ಲಿ ಸ್ಥಾಪನೆ ಆಯಿತು. ರಾಯಚೂರಿನಲ್ಲಿ RTPS ಇರುವುದರಿಂದ ಇದನ್ನು ಶಕ್ತಿನಗರ ಎನ್ನುವರು. ರಾಯಚೂರು ಜಿಲ್ಲೆಯಲ್ಲಿ ಯರಮನೂರಸ್ ಥರ್ಮಲ್ ಪವರ್ ಸ್ಟೇಷನ್ ಅನ್ನು 2015ರಲ್ಲಿ ಸ್ಥಾಪಿಸಲಾಯಿತು. ರಾಯಚೂರು ಜಿಲ್ಲೆಯ ಯಡ್ಲಾಪುರ ಮತ್ತು ಯರಮರಸ್ ಮಧ್ಯೆ ಯರಮರಸ್ ಶಾಖ ಉಷ್ಣ ವಿದ್ಯುತ್ ಕೇಂದ್ರವಿದೆ. ರಾಷ್ಟ್ರೀಯ ಶಾಲೆಯ ಸ್ಥಾಪಕರಾದ ಪಂಡಿತ್ ತಾರನಾಥರವರು ರಾಯಚೂರು ಜಿಲ್ಲೆಯವರು. ದರ್ದ ರಾಷ್ಟ್ರೀಯ ಶಾಲೆ ರಾಯಚೂರು ಇದು ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ಸ್ಥಾಪಿತವಾಗಿದ್ದು 4 ರಾಷ್ಟ್ರೀಯ ಶಾಲೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಇದೆ. ಈ ಶಾಸನವು ಅಶೋಕನಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ಮಸ್ಕಿ ಶಾಸನವು ಸಿ ಬೇಡನ್ ಎಂಬ ವ್ಯಕ್ತಿ 1915ರಲ್ಲಿ ಪತ್ತೆ ಹಚ್ಚಿದನು. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣ ತುಂಗಭದ್ರಾ ನದಿಗೆ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕಂಡುಬರುತ್ತದೆ. ರಾಯಚೂರು ಜಿಲ್ಲೆಯಲ್ಲಿರುವ ಪಿಂಕ್ಲಿ ಆಳ ನವಶಿಲಾಯುಗದ ತಾಣವಾಗಿದೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ IIIT ಯನ್ನು 2019ರಲ್ಲಿ ಸ್ಥಾಪಿಸಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್. ದಕ್ಷಿಣಕ್ಕೆ ತುಂಗಭದ್ರಾ ನದಿ ಮತ್ತು ಉತ್ತರಕ್ಕೆ ಕೃಷ್ಣಾ ನದಿಗಳ ನಡುವಿನ ಪ್ರದೇಶವಾಗಿರುವ ಈ ಜಿಲ್ಲೆಗೆ ರಾಯಚೂರು ದೋಹಾಬ್ ಪ್ರದೇಶ ಎನ್ನುವರು. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಈ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಎಂದು ನಾಮಕರಣ ಮಾಡಲು ಉದ್ದೇಶಿಸಲಾಗಿದೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಕೋಣಗಲ್ ಎಂಬ ಯುದ್ಧ ಭೂಮಿ ಇದೆ. ರಾಯಚೂರು ಜಿಲ್ಲೆ ಕೋಣಗಲ್ ಎಂಬ ಯುದ್ಧ ಭೂಮಿ ಇದೆ. ಕೋಣಗಲ್ ಕದನವು ಕ್ರಿಸ್ತಕ 1800ರಲ್ಲಿ ದೋಂಡಿಯವಾಗ್ ಮತ್ತು ವೆಲ್ಲೆಸ್ಲಿಯರವರ ಮಧ್ಯೆ ನಡೆಯಿತು. ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೆ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಇದಾಗಿದೆ. 1928 ಮೇ 23. ರಾಯಚೂರು ಜಿಲ್ಲೆಯು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ 2 ರಾಜ್ಯಗಳೊಡನೆ ಗಡಿ ಹೊಂದಿದೆ. ಸ್ನೇಹಿತರೆ.